ನಮಗ ನೀವು ನಿಮ್ಮ ಮಗಳ ಜೊತೆ ಒಂದು ಆಡಿಯೋ ಐತಿ, ಅದ್ರೊಳಗೆ ನೀವು ಹೇಳ್ತೀರಿ ಇಲ್ಲ ನಮ್ಗೆ ಬಂದು ಪೋಸ್ಟ್ ಮಾಡಕತ್ತಾರ ಹೆದರ್ಸಾಕತ್ತಾರ ಅಂತೇಳಿ ಒಂದು ಆಡಿಯೋ ಐತಿ ಅಂತ. ನಿಮ್ದು ನಿಮ್ಮ ಮಗಳದ್ದು ಯಾರ ಬಗ್ಗೆ ಮಾತಾಡಿದ್ದು, ಯಾರು ಪೋಸ್ಟ್ ಮಾಡಿದ್ದು? ಇವ್ ಖಜಾನಾರ ರೀ ನಮಗ ಇದು ಮಾಡಿದ್ರಿ. ನಿಮ್ಮ ಮಗಳ ಜೊತೆ ನೀವು ಮಾತಾಡಿದ್ದು ರೀಲ್ಸ್ನ್ಯಾಗ ಮಾಡಿರ್ಬೋದ್ರಿ ಸರ್. ಅದು ಮಾತಾಡಿದ್ದ ಆಡಿಯೋ ಅಮ್ಮಾರ ನಿಮ್ದು ನಿಮ್ಮ ಮಗಳದು ಹೇಳ್ರಿ, ಯಾರ ಬಗ್ಗೆ ಹೇಳಿದ್ರಿ, ಯಾರು ಪೋಸ್ಟ್ ಮಾಡ್ತಿದ್ರಿ, ನಿಮ್ಗ ಹೊಡ್ಯಾಕ್ ಬಂದವ್ರಂಗ್ ಮಾಡ್ತಾರ ಅಂತೇಳಿ ಆ ಆಡಿಯೋ ಒಳಗೆ ನೀವು ಮಾತಾಡಿದ್ರಿ ನಿಮ್ಮ ಮಗಳ ಜೊತೆ? ಅದ ರೀ ಅವ್ರ ರೀ ಖಜಾನ ಕಡಿಯವ್ರ ನಮಗ. ಅಲ್ಲ, ಅವರಿಗೆ ಅರ್ಥ ಆಗ್ತಿಲ್ಲ, ನೀವು ಹೇಳಿದ ಅರ್ಥ ಆಗ್ತಿಲ್ಲ. ಇಲ್ಲ ರೀ ಪಾಪ ಅವ್ರಿಗೆ ಮಾತಾಡ್ಬೇಡ್ರಿ ನೀವು. ನೀವು ಮಾತಾಡಿದ್ರಿ. ತಾಯಿಗೆ ತನ್ನ ಮಗಳಿಗಿಂತ ಜಾಸ್ತಿ ಇನ್ನೊಬ್ರು ಯಾರು ಅರ್ಥ ಮಾಡ್ಕೋಕ್ ಸಾಧ್ಯ ಐತೇನ್ರಿ? ಅವ್ರಿಗೆ ಯಾವ ಭಾವನೆಗಳು ಬರುತ್ತಾವ ಜಸ್ಟ್ ಬಿಡ್ರಿ. ನೀವು ಪಾಪ ಕರೆಕ್ಟ್ ನ್ಯಾಯ ಒದಗಿಸಾಕ್ ನಿಂತಿರಲ್ಲ, ನೀವು ನ್ಯಾಯ ಒದಗಿಸಿ ನೀವು ಪಾಪ ಕರೆಕ್ಟ್ ಇದೀರಿ, ಕಾನೂನುಬದ್ಧವಾಗಿ ನೀವು ಏನು ಹೋರಾಟ ಮಾಡ್ತೀರಿ ಮಾಡ್ರಿ. ಪಾಪ ಇನ್ನೊಂದು ಏನ್ ಮಾತಾಡ್ತಾರ ಮಾತಾಡಕ್ ಬಿಡ್ರಿ. ತಿದ್ದುದು ಅಲ್ರಿ. ಇಲ್ಲ ಬಿಡ್ರಿ, ನಮಗ ಇದು ಆಕೈತಿ ಅಂತ ಮಾತಾಡ್ತಾರ್ರಿ ಅವ್ರು. ನಾವು ಮಾತ್ರ ಸರಿಯಾಗಿ, ನೀವು ಮಾತ್ರ ಕರೆಕ್ಟ್ ಇರ್ತೈತಿ ಅಂತ ಹೇಳ್ರಿ. ನೀವು ಪಾಲಕರಾಗಿ ನಿಮ್ದು ರೆಸ್ಪಾನ್ಸಿಬಿಲಿಟಿ ಇರ್ತಲ್ರಿ. ಇದ ಶ್ರೀರಾಮ್ ಸೇನೆ ಅವ್ರು ಎಷ್ಟು ಪ್ರಚಾರ ಮಾಡ್ತಾರ್ರಿ ಅನ್ಯ ಧರ್ಮದವ್ರ ಜೊತೆ ನೀವು ಹುಡುಗಿ ಚಂದ್ರಿ. ನಿಮ್ ಪಾಲಕರಿಂದ ಪ್ರಮಾಣ ಮಾತಾಡ್ತಾರೆ, ಎಷ್ಟು ಸಲ ಹೇಳ್ತಾರೆ ಪಾಲಕರಿಗೆ. ಅವಾಗ ನಿಮ್ಗೆ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕಾಣಲಿಲ್ಲ. ಅವಾಗ ನೀವು ಯೂಟ್ಯೂಬರ್ ಚೆನ್ನಾಗಿ ದುಡ್ಡು ಬರ್ತಿತ್ತು, ನಿಮ್ಮ ಮಗಳು ದುಡ್ಡಿತ್ತು, ಅವಾಗ ನಿಮ್ಗೆ ಮುಸ್ಲಿಂ ಹಿಂದೂ ಕಾಣಲಿಲ್ಲ. ನಂದರಿ ಅಂದ್ರು ನೀವು ಮಿಸ್ಟೇಕ್ ಮಾಡ್ತೀರಿ. ಹಿಂದೂ ಪರ ಸಂಘಟನೆ ನಿಮ್ ಬೆಂಬಲಕ್ಕೆ ನಿಮ್ದು ರೆಸ್ಪಾನ್ಸಿಬಿಲಿಟಿ ಇರ್ತಲ್ಲಪ್ಪ. ಅವ್ರು ಬೆಂಬಲಕ್ಕ ಅಂತಲ್ರಿ, ಪಾಪ ಅವರು ಒಂದ್ ಇದಕ್ಕಂತ ಹೋರಾಡ್ತಾರಲ್ರಿ. ಈಗ ನಮಗೆ ಹಿಂಗ್ಯಾಕ್ ಮೋಸ ಮಾಡಿ ಒಯ್ಬೇಕ್ರಿ ಸರ್ ಹೇಳಿ. ಏನ್ ಗೊತ್ತಾ, ಈ ಶ್ರೀರಾಮ್ ಸೇನೆ ಅವರು, ಪ್ರಮೋದ್ ಮುತಾಲಿಕ್ ಅವರು ಮೊದ್ಲಿಂದ ಜಾಗೃತಿ ಮೂಡಿಸ್ಕೊಂಡ್ ಬಂದಾರ. ಹೌದಾ? ನಿಮ್ ಮಗಳು ಆ ಪಾಜಾ ಜೊತೆ ವಿಡಿಯೋ ಮಾಡ್ತಿದ್ರ ಅನ್ನೋದು ನಿಮ್ಗೆ ಮೊದ್ಲಿಂದ ಗೊತ್ತೈತಿ, ನೀವು ಸಪೋರ್ಟ್ ಮಾಡಿರಿ. ಅವಾಗ ನೀವು ತಿದ್ದಬೇಕಾಗಿತ್ತಲ್ಲ ಅಂತ ಕೇಳಾಕತ್ತಾರ ನಿಮಗ. ನಿಮ್ದು ರೆಸ್ಪಾನ್ಸಿಬಿಲಿಟಿ ಅಲ್ಲ ನಾವ್ ತಿದ್ದಾಕ್ರಿ ಪ್ರೀತಿ ಐತಲ್ಲ, ಅವಾಗಲೂ ನಿಮ್ ಮಗಳು ಎಲ್ಲಿ ಹೋಗ್ತಾಳ ಏನ್ ಮಾಡ್ತಾಳ ಅಂದ್ರು ಕೂಡ ರೀ. ನಮ್ಮನ್ನೆಂಬಮ್ಮ ನಾ ಹಂಗಿಲ್ಲ ಅಂತ ಅವರು ಅಂತಿದ್ರಿ, ಖಜಾನಾರ ಇವರು ಅಂತಿದ್ರಿ. ನಾವೊಂದು ಫ್ಯಾಮಿಲಿ ಅಣ್ಣ ತಮ್ಮರ ತರ ಅಂತ ಮಾಡ್ರಿ, ಹಿಂಗ್ ಮೋಸ ಮಾಡ್ತಾರ ಅಂತ ಹೆಂಗ್ರಿ ಸರ್? ಈಗ ನಿಮ್ ನೆಮ್ಮಿ ನಾವ್ ಇಲ್ಲಿ ಬಂದೇವ್ರಿ. ಈಗ ನೀವೇನ್ ಮಾಡ್ತೀರಿ ಬಿಡ್ತೀರಿ ಅನ್ನೋದು ಗೊತ್ತಿರ್ತೈತ್ರಿ ಸರ್. ಈಗ ನಾವ್ ಇಲ್ಲಿ ಬಂದ್ಬಿಟ್ಟೇವ್ರಿ, ಒಬ್ರ ಈಗ ಯಾರು ಇಲ್ಲ. ಅವರು ಬಾಳ ಮೋಸ ಮಾಡಿ ಹೋದಾರ್ರಿ. ಈಗ ನಾವ್ ಒಬ್ಬಕ್ಕೆ ಇಲ್ಲಿ ಬಂದನ್ರಿ, ಇಷ್ಟು ಮಂದಿ ಆಗ. ಈಗ ನಮ್ ಫ್ಯಾಮಿಲಿ ಯಾರು ಇಲ್ಲ, ನೀವ ಫ್ಯಾಮಿಲಿ. ಈಗ ನೀವ್ ಏನ್ ಮಾಡ್ತೀರಿ ಅನ್ನೋದು ನನಗೇನ್ ಗೊತ್ತ್ರಿ? ನಾನು ಒಂದ್ ಹೆಣ್ಣರಿ. ಈಗ ಇವ್ರು ನೀವು ಎಲ್ಲಾರು ಏನ್ ಮಾಡ್ತೀರಿ ನನ್ನ ಹಂಗ ನನ್ನ ಮಗಳಿಗೆ ಮೋಸ ಮಾಡಿ ಹೋದಾರ್ರಿ ಅವ್ರು.